ಹೆಂಗ್ ಹೊಡೆದಿದ್ದಾನೆ ನೋಡ್ದ. ಅವನಿಗೆಷ್ಟು ಧೈರ್ಯ ಇದ್ರೆ ನಿನ್ಗೆ ಹಿಂಗ್ ಹೊಡಿತಾನೆ? ಅವನ ನಳಿ ಆಗಿದ್ರು ಅಷ್ಟೇ. ನಮ್ ಊರ್ನವ್ನ್ ಹೊಡಿಯೋದು ತಪ್ಪು. ಈಗ ನೀನು ಸುಮ್ನೆ ಇರಬಾರ್ದು. ತಮ್ಮ ಸ್ವಂತದವನಾದ್ರೂ ಧರ್ಮ ಧರ್ಮನೇ. ನನಗೆ ಮನೆ ಮುಖ್ಯನಾ ಊರ್ ಮುಖ್ಯನಾ ಅಂತ ಕೇಳಿದ್ರೆ ಊರೇ ಮುಖ್ಯ. ನೀನ್ ನನ್ ಮಗಳ ಮದ್ವೆಗೆ ಫ್ರೀಯಾಗಿ ಡಿಜೆ ಹಾಕ್ತೀನಿ ಎಂದೆ. ನಾನಂದ್ರೆ ನಿನಗ ಅದೆಷ್ಟು ಅಭಿಮಾನನೋ. ನನ್ನ ಅಳಿಯ ಬಂದು ಕ್ಷಮೆ ಕೇಳಿದ್ರು ಸರಿ, ನೀನಿ ಮದ್ವೆಗೆ ಒಪ್ಕೋಬಾರ್ದು. ಮದ್ವೆ ನಿಂತೋದ್ರೂ ಚಿಂತೆ ಇಲ್ಲ. ಒಂದು ವೇಳೆ ಗಂಡು ಹೆಣ್ಣು ಬೇರೆ ಆಗೋ ಪರಿಸ್ಥಿತಿ ಬಂದ್ರೆ ಆ ಹುಡುಗಿ ಯಾರನ್ನಾದ್ರೂ ಮದುವೆ ಆಗ್ಬೋದು ಅಂತ ಒಂದು ಕಾಗದದಲ್ಲಿ ಬರ್ಸ್ಕೊಂಡ್ಬಿಡು ಸಾಕು. ನಾವು ಕಾಗದ ಬರಿಬೇಕನೋ? ಆ ಏಟನೇ ತಡ್ಕೊಳಕ್ ಆಗ್ತಿಲ್ಲ. ಏನ್ ಮಾಡೋದಣ್ಣ, ಒದೆ ತಿಂದವನೇ ಪತ್ರ ಬರ್ಸ್ಬೇಕು. ಪ್ರಪಂಚ ಯಾಕೋ ಹೀಗಿದೆ? ಅಂತ ದೊಡ್ಡ ಗಂಡಸ್ರೇಂದ್ರ ನೀವು ನಮ್ಮೂರಿಗೆ ಬಂದ್ ಡಿಜೆ ಪ್ರಕಾಶ್ ಅಣ್ಣನ ಮೇಲೆ ಕೈ ಇಟ್ರೆ ಮದ್ವೆ ಆಗೋಕ್ ಬಿಡ್ತೀವಿ ಅನ್ಕೊಂಡ್ರಾ? ಹೀರೋ ಅನ್ಕೊಂಡ್ಬಿಟ್ಟಿದೀರಾ? ಡಿಜೆ ಕೊಡ್ದಂಗ್ ಹೊಡಿತೀವಿ ಒಬ್ಬೊಬ್ಬನ್ಗೂ. ನಮ್ಮನ್ನ ಕೈಲಾಗ್ದವ್ರು ಅನ್ಕೊಂಡಿದೀರಾ? ನೀನ್ ಹೊಡಿತಿದ್ರ ನಾವ್ ನೋಡ್ಕೊಂಡು ಸುಮ್ನೆ ಇರ್ತೀವ? ನಾನು ಹೊಡಿತೀನಿ. ಏನ ನೀನ್ ಹೊಡೆಯೋದಲ್ಲೇ? ನಿಲ್ಲಿಸ್ರಲ್ಲ, ಊರಲ್ಲಿ ನೀವು ಮಾತ್ರ ಗಂಡಸ್ರಾ? ಅಷ್ಟಕ್ಕೂ ಒದೆ ತಿಂದವ್ರೆಲ್ಲ ಪಂಚಾಯತಿಗೆ ಬರ್ಬೇಕು ತಾನೆ? ಅದು ನಮ್ಮ ಅಣ್ಣಂಗ್ ಡ್ರೆಸ್ಸಿಂಗ್ ಮಾಡ್ತವ್ರೆ, ಬರ್ತಾರ ಬಿಡಿ ಸಾ. ಅಣ್ಣ ಎದಾಳಲೇ ಅಣ್ಣ, ಬನ್ನಿ ಅಣ್ಣ, ಕುತ್ಕೊಳ್ಳಿ ಅಣ್ಣ. ಅವನು ಡಿಜೆ ನಡೆಸ್ತಿರ್ಬೋದು, ಥಿಯೇಟರ್ ಅಲ್ಲಿ ಕೆಲಸ ಮಾಡ್ಬೋದು, ಆದ್ರೆ ಮದುವೆ ಗಂಡು ಅವನಿಗೆ ಹೊಡೆದಿದ್ದು ತಪ್ಪು. ಅವನ್ ಮುಖ ನೋಡು, ಕುಂಬಳಕಾಯಿ ತರ ಊದ್ಕೊಂಡಿದೆ. ಹೌದು, ನಮ್ಮಣ್ಣ ದೊಡ್ಡ ದಡ್ಡ, ಆದ್ರೂ ಮರ್ಯಾದೆ ಇಲ್ದೆ ಬಂದು ಡ್ಯಾನ್ಸ್ ಮಾಡಿದ್ರು. ಹಂಗಂದ ಹೊಡಿತೀರಾ? ಅರೆ, ನಿನಗೆ ಹೊಡೆದಿದ್ದು ತಪ್ಪಿರ್ಬೋದು, ಇಲ್ದೇ ಇರ್ಬೋದು, ಆದ್ರೆ ಮದ್ವೆ ನಿಲ್ಸಿದ್ದು ದೊಡ್ಡ ತಪ್ಪು. ಈಗ್ಲೇ ಮಾತಾಡ್ತೀನಿ, ಮದ್ವೆ ಮಾಡ್ ಮುಗ್ಸಿ ಅವನ್ ಕೈಯಲ್ಲಿ ಸಾರಿನೂ ಕೇಳಿಸ್ತೀನಿ, ಮದ್ವೆನೂ ನಡೆಸ್ತೀನಿ. ಏನಪ್ಪ ನಿಂಗೇನ್ ಬೇಕೋ ಕ್ಷಮೆ ಕೇಳಿಸ್ಬೇಕು ಅಷ್ಟೇ ತಾನೆ? ಕೇಳ್ಸೋಣ ಬಿಡು. ಈ ಊರಲ್ಲಿ ಅಷ್ಟೇ ಅಲ್ಲ, ಯಾವ ಊರಲ್ಲೂ ಮದ್ವೆ ಆಗ್ಬಿಡಲ್ಲ. ಇಲ್ಲಿ ನೋಡು ಸದಣ್ಣ, ಗೊತ್ತಾಯ್ತು ತಾನೆ? ಆ ಡಿಜೆ ಅವನಿಗೆ ನಿಮ್ ಹುಡುಗನ ಹತ್ರ ಕ್ಷಮೆ ಕೇಳಿಸು. ನಾನ್ ನನ್ ಮಗುನ ಹತ್ರ ಕ್ಷಮೆ ಕೇಳಿಸ್ತೀನಿ, ಸರಿನಾ? ಮನೆಗ್ ಬಂದು ಇನ್ನೊಂದ್ಸಲ ಕ್ಷಮಾಪಣೆ ಕೇಳ್ಬೇಕು. ಅಷ್ಟೇ ಬಿಡ್ರ, ಇಲ್ಲಿಗೆ ಈ ಪಂಚಾಯತಿ ಮುಗ್ದಂಗೆ. ಹೋಗಿ ಮದ್ವೆ ಕೆಲಸ ಶುರು ಮಾಡ್ಕೊಳ್ಳಿ. ವಾಲ್ಗೋ ಊದೋವಾಗ ನನ್ನನ್ನು ಕರೀರಿ. ಬನ್ನಿ ಅಣ್ಣ, ಹೋಗ್ಬಿಟ್ಟು ಡಿಜೆ ಶುರು ಮಾಡೋಣ. ಬನ್ನಿ ಅಣ್ಣ. ಲೇ ಅಣ್ಣ, ಚೈತನ್ಯ ಬಂದು ನನ್ನ ಹತ್ರ ಸಾರಿ ಕೇಳದ್ಮೇಲೆ ಡಿಜೆ ಸ್ಟಾರ್ಟ್ ಆಗ್ಬೇಕು. ಅವನಿಗೆ ನನ್ ಸ್ಟೆಪ್ ಏನು ಅಂತ ತೋರಿಸ್ಬೇಕು. ಅಣ್ಣ ಪ್ಲಗ್ ರೆಡಿ ಇದೆ ಅಣ್ಣ, ಹಾಕದು ಸ್ವಿಚ್ ಆನ್ ಮಾಡೋದು, ಗಿಪ್ಪ ಗಿಪ್ಪ ಅಂತ ಗುದ್ದಬೇಕು ಸೌಂಡು. ಅದ್ಯಾವ್ದೋ ಸೌಂಡು? ನಿನ್ನೆ ಅವ್ನ ನಂಗೆ ಕೊಟ್ಟಿರೋ ಸೌಂಡೇ ಜಾಸ್ತಿ ಇದೆ. ಅದೇ ಅಣ್ಣ, ಸೌಂಡ್ ಬಗ್ಗೆನೆ ಮಾತಾಡ್ತಿದ್ದೆ. ವೆಲ್ಕಮ್. ನಿನಗೋಸ್ಕರನೇ ಈ ಡಿಜೆ ಕಾಯ್ತಾ ಇದ್ದಾನೆ. ಥ್ಯಾಂಕ್ಸ್ ಕಣ್ಣ ಡಿಜೆ. ಇವನೇನು ಸಾರಿ ಕೇಳಕ್ ಬಂದು ಥ್ಯಾಂಕ್ಸ್ ಅಂತ ಇದ್ದಾನೆ? ನೀನ್ ನೋ ಥ್ಯಾಂಕ್ಸ್ ಹೇಳೋಣ. ನಾ ಥ್ಯಾಂಕ್ಸ್. ಸಾರಿ ಕೇಳಿಲ್ಲ ಅಂದ್ರೆ ಮದ್ವೆ ಆಗೋದಿಲ್ಲ ಅಲ್ವಾ? ತಾಳಿ ಕಟ್ಟೋದು ಕೂಡ ಬಿಡೋದಿಲ್ಲ. ಆದ್ರೂ ನಾನ್ ಸಾರಿ ಹೇಳೋವರ್ಗು ನೀನ್ ಮದ್ವೆ ನಿನ್ಸೋದಕ್ಕಾಗತ್ತೇನಾ? ಆಗತ್ತೆ. ನನ್ ಡಿಜೆ ಮೇಲಾಣೆ, ಯಾರಿಗೂ ಸೌಂಡ್ ಬರ್ದಿರೋ ಹಾಗಾಗತ್ತೆ. ಅಂದ್ರೆ ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಸು. ನಿನ್ ದಮ್ ಏನು ಅಂತ ಗೊತ್ತಾಗುತ್ತೆ. ನಿನ್ ಡಿಜೆ ಕೆಪಾಸಿಟಿ ಏನು ಅಂತ ನೋಡ್ತೀನಿ. ಏನು ಮಾತಾಡ್ತಾನೋ ಇವನು? ಮದ್ವೆ ನಿಲ್ಸು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವನಣ್ಣ. ಡೈರೆಕ್ಟ್ ಆಗಿ ಮದ್ವೆ ನಿಲ್ಸ್ ಬಂದ್ವಲ್ಲೋ? ಹೌದಲ್ವಾ? ಅವನ್ ತಾನೇ ಏನ್ ಮಾಡ್ತಾನೆ? ಒಂದ್ ನಿಮಿಷ ಈ ಕಡೆ ಬನ್ನಿ. ಡಿಜೆ ಅವನ್ಗೆ ಸಾರಿ ಹೇಳಿದ್ಯಾ? ನಾನು ಅವನಿಗೆ ಸಾರಿ ಹೇಳಲ್ಲ ಅದಕ್ಕೆ. ಅಯ್ಯೋ ಹಾಗಂದ್ರೆ ಹೇಗೋ? ಅವ್ನ್ ನಮ್ಮವ್ರಿಗೆ ಹೊಡ್ದ, ನಾನು ಅವನಿಗೂ ಹೊಡೆದಿದ್ದೀನಿ. ಲೆಕ್ಕಕ್ ಲೆಕ್ಕ. ಏನೇ ಆದ್ರೂ ಸಾರಿ ಎಲ್ಲ ಹೇಳಕ್ ಆಗಲ್ಲ. ಲೇ ಚೇತು, ನೀನೇ ಈಗ ಮಾತಾಡ್ರೆ ಹೇಗೋ? ಆ ಡಿಜೆ ಸಾರಿ ಕೇಳೋ. ಏನಾದ್ರು ಇದ್ರೆ ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋಣ. ನೋಡಿ ಡ್ಯಾಡಿ, ನಿಮಗ್ ಸಾರಿ. ಅವನ ಹತ್ರ ಎಲ್ಲ ಸಾರಿ ಕೇಳಕ್ ಆಗಲ್ಲ. ಏನಾದ್ರೂ ಆಗ್ಲಿ, ಈ ವಿಷಯದಲ್ಲಿ ನನ್ನ ಬಲವಂತ ಮಾಡ್ಬೇಡಿ ಅಷ್ಟೇ, ಬಿಡಿ. ಏನೇ ಇವನು? ಯಾಕಣ್ಣ ಏನು ಮಾತಾಡ್ತಿಲ್ಲ? ನೀನ್ ಹೋಗಿ ಒಂದ್ಸಲ ಆ ಡಿಜೆ ಹತ್ರ ಮಾತಾಡೋಣ. ಹೇಗಾದ್ರೂ ಈ ಮದ್ವೆ ನಡಿಲೇಬೇಕಣ್ಣ. ಈಗಾಗ್ಲೇ ಊರವರೆಲ್ಲ ಒಂದಾಗಿದ್ದಾರೆ. ಈ ಮದ್ವೆ ನಡಿಬಾರ್ದು ಅಂತಂದ್ರು. ಅಳಿಯನ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತೀನಿ ಅಂತಂದ್ರು. ನಾನೇ ಬೇಡ ಅಂದೆ. ನಿನಗೇನು ಚಿಂತೆ ಬೇಡ. ಆ ಡಿಜೆ ಅವನ್ ಕೋಪ ಕಡಿಮೆ ಆಗೋ ತರ ನಾನೇ ಏನಾದ್ರೂ ಒಂದ್ ಮಾಡ್ತೀನಿ. ಅದ್ ಹಾಗಲ್ಲ ಅಣ್ಣ. ಈಗ ಈ ಮದ್ವೆ ನಿಂತೋದ್ರೆ ನೀನೆಷ್ಟು ದುಃಖ ಪಡ್ತೀಯ ನನಗ್ ಗೊತ್ತು. ಮಾನಸ ಬಗ್ಗೆ ಯೋಚಿಸಿದ್ರೇನೆ ಹೊಟ್ಟೆ ಉರಿಯತ್ತೆ ನನ್ಗೆ. ಆ ಫೋನ್ ಕೊಡಿಲಿ, ಫೋನ್ ಕೊಡು. ಸದಾ
ಏನ್ ಮಾಡೋಣ ಅಂತ ಈಗ? ವಿಷಯ ದೊಡ್ಡದಾಗೋ ತರ ಇದೆ. ಊರವರೆಲ್ಲ ಒಂದಾಗಿದ್ದಾರೆ. ಚೈತನ್ಯಗೆ ಹೊಡಿಬೇಕು ಅಂತ ಮಾತಾಡ್ತಿದ್ರು. ನೀವ್ ಈ ಕೂಡ್ಲೆ ಅಲ್ಲಿಂದ ಹೋಗ್ಬಿಡಿ ಭಾವ. ಮುಂದೆ ಬರೋ ಮುಹೂರ್ತಕ್ಕೆ ಮದ್ವೆ ನಾನೇ ಮಾಡ್ತೀನಿ. ನನ್ ಮಾತನ್ನ ನೀವು ಕೇಳಿ ಈಗ. ಇದೇನೆ ಇನ್ನೂ ನೋಡ್ತಾ ಅಂತಿದ್ದಾರೆ. ಬಂದವ್ರಿಗೆ ಏನ್ ಹೇಳೋದು? ಮರ್ಯಾದೆ ಹೋಗುತ್ತೆ. ಇನ್ ಒಂದ್ ದಿನ ಇರೆ, ಎಲ್ಲ ಸರಿ ಹೋಗುತ್ತೆ. ಅವರು ಮದ್ವೆ ನಡೆಯಲ್ಲ, ಹೋಗೋಣ ಅಂತಿದ್ದಾರೆ. ಹೋಗ್ತೀವಿ ಅಕ್ಕ. ನಡೀರಿ ಅದ್ಕೆ. ಚೈತು, ಸಾರಿ ಏನೋ ಒಂದ್ಸಲ ಹೇಳ್ಬಿಡು, ಎಲ್ಲ ಸರಿ ಹೋಗ್ಬಿಡತ್ತೆ. ಆ ಪಂಚಾಯತಿಯವ್ರಿಗೆ ಮಾತು ಕೊಟ್ಕೊಂಡಿದ್ದೀನಿ. ಅಣ್ಣ, ನನ್ ಮಗುರದ ಕ್ಷಮೆ ಕೇಳಿಸ್ತೀನಿ ಅಂತ. ನನ್ ಮಾತಿಗೆ ಬೆಲೆ ಏನಾದ್ರು ಇದೆಯಾ ಈ ಮನೆಯಲ್ಲಿ? ಸುಮ್ನೆ ಇರ್ರಿ. ಲೋ ಚೈತು, ನಮ್ಮ ಸಮಸ್ಯೆಗಳಿಂದ ನಮ್ಮ ಜೀವನನೇ ಹಾಳಾಗ್ಬೋದು, ಆದ್ರೆ ಆ ಸಮಸ್ಯೆಗಳಿಂದ ಇನ್ನೊಬ್ರು ಜೀವನ ಹಾಳಾಗ್ಬಾರ್ದು ಕಣೋ. ನನ್ ಮುದ್ದು ಅಲ್ವಾ? ಸಾರಿ ಹೇಳ್ಬಿಡು. ಹೇಳು ಚೈತು, ಹೇಳು ಹೇಳು ಚೈತು. ನಿನ್ಗೆ ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಲ್ವಾ ನಿನ್ಗೆ? ನಿನ್ನಿಂದಾಗಿ ಮಾನಸ ಜೀವನ ಹಾಳಾಗ್ತಿದೆ. ಆ ಹುಡುಗಿ 4 ಜನದ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ನಿನ್ ಬುರುಡೆಗದು ಹೋಗ್ತಿಲ್ವಾ? ಅವನಿಗೆ ಅದೆಲ್ಲ ಗೊತ್ತಾಗುತ್ತೆ. ಅಷ್ಟಕ್ಕೂ ನಾವೇ ಸರಿ ಇಲ್ಲ. ಮದುವೆ ಫಿಕ್ಸ್ ಮಾಡಿ ನಾವೇ ತಪ್ಪು ಮಾಡಿದ್ವಿ. ಆ ಹುಡುಗಿ ಜೀವನ ಹಾಳು ಮಾಡ್ದ. ನಿನ್ ಬದ್ಲು ಆ ಮಾನಸ ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಅವಳು ಇಲ್ಲಿವರೆಗೂ ನಾನ್ ಹಾಕಿದ ಗೆರೆನ ದಾಟಿಲ್ಲ, ಗೊತ್ತಾ ನಿಂಗೆ? ನನ್ ಮಗಳಿಗೆ ಎಂತ ಕಷ್ಟ ಕೊಟ್ಟುಬಿಟ್ಟೆ ನೀನು. ಅಮ್ಮ, ನೀವು ನನ್ನ ಕೇಳಿದ್ರಿ ಈ ಮದ್ವೆ ನಿನ್ಗಿಷ್ಟನಾ ಅಂತ. ಅಪ್ಪ ನನ್ನ ಕೇಳಿದ್ರು ಈ ಮದ್ವೆ ನಿನ್ಗಿಷ್ಟನಾ ಅಂತ. ಕೊನೆಗೆ ಮಾವ ಕೂಡ ಕೇಳಿದ್ರು ಈ ಮದ್ವೆ ನಿನ್ಗಿಷ್ಟನೇನೋ ಚೇತು ಅಂತ. ಇದೇ ಪ್ರಶ್ನೆ ಒಂದ್ಸಲ ನೀವು ಮಾನಸನ ಕೇಳಿದ್ರೆ ಅರ್ಥ ಆಗ್ತಾ ಇತ್ತು. ಮಾನಸಗ್ ಮದ್ವೆ ಇಷ್ಟ ಇಲ್ಲ ಅಂತ. ಇಷ್ಟು ದಿನ ನಾವು ತಾಯಿ ಇಲ್ಲ ಅಂತ ಅನುಕಂಪ ತೋರಿಸಿದೀವಂತೆ ಅವಳಿಗೆ. ನಾವು ಪ್ರೀತಿ ತೋರಿಸಿಲ್ವಂತೆ. ಮಾನಸ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಅಮ್ಮ, ನಿಮ್ಗೆ ಅರ್ಥ ಆಗ್ತಾ ಇತ್ತು. ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಬಾರೆ ಹೋಗೋಣ. ಎಲ್ಗೆ ಹೋಗೋದು? ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ನಾನ್ ಹೋಗೋ ಜಾಗದಲ್ಲಿ ಖುಷಿಗೋಸ್ಕರ ಜೀವನ ಪೂರ್ತಿ ಬೇಡ್ಕೋಬೇಕು. ಅದೇನೇ, ನೀನ್ ಹೋಗೋದು ನಿಮ್ಮ ಅತ್ತೆ ಮನೆಗೆ ಅಲ್ವಾ? ಅದ್ ನಮ್ಮ ಅತ್ತೆ ಮನೆ ಅಲ್ವೇ, ಜೈಲು. ಭಯ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಮ್ಮತ್ತೆ, ಮಾವ, ಭಾವ ಎಲ್ರೂ ನನ್ ಮೇಲೆ ಅನುಕಂಪ ತೋರಿಸ್ತಾರೆ. ಅದಕ್ಕೆ ನನಗ್ ಅನುಕಂಪ ತೋರ್ಸೋರಂದ್ರೆ ಅಸಹ್ಯ. ಇದೆಲ್ಲ ನನ್ನ ಮನೇಲಿ ಕತ್ಲಾದಾಗ ಅವಳ ಕೈಯಲ್ಲಿ ದೀಪ ಹಚ್ಚಿದ್ದೆ. ನಮ್ಮ ಮನೇಲಿ ಹಬ್ಬ ಆದ್ರೆ ಅವಳ ಕೈಲೇ ಪ್ರಸಾದ ಮಾಡಿಸಿದ್ದೆ. ಅವಳ ಜೀವನದಲ್ಲಿ ಮೇಲೆ ಬಂದಾಗ ಇಡೀ ಊರಿಗೆ ಹಬ್ಬದೂಟ ಹಾಕ್ಸಿದ್ದೆ. ಇಷ್ಟು ದಿನ ನನ್ನ ಹೋಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡಿದ್ದೆ. ಅವಳು ಹೇಗೆ ಅನ್ಕೋತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ನಾನೇ ಅವಳಿಗೆ ಅಮ್ಮ ಅನ್ಕೊಂಡಿದ್ದೆ. ನನ್ನ ಪ್ರೀತಿನ ಅನುಕಂಪದ ಹಾಗೆ ಹೇಗೋ ನೋಡ್ತಾಳ ಅವಳು. ಭಲೆ ಮಾಡಿದ್ಯಪ್ಪವ್ವ. ಅಣ್ಣ, ನೀನ್ ಒಂದ್ಸಲ ನಮ್ಮನೆಗ್ ಬಾ, ಮಾತಾಡ್ಬೇಕು. ಆಯ್ತು, ಬರ್ತೀನಿ.
ಯಾರ್ ಬಾವ? ಶೈಲ ನನ್ ತಂಗಿ. ಹ? ಮತ್ತೇನಂತೆ ಬಾವ? ಏನಿಲ್ಲ ಬಿಡ. ಹಾ ಹ್ಮ್, ಹ್ಮ್. ನಮಸ್ಕಾರ ಸದಾ. ತಿರುಪತಿ ಹೇಗಿದ್ಯಾ? ನೆನ್ನೆ ಮೊನ್ನೆ ಎಲ್ಲ ಸಂಭ್ರಮದಲ್ಲಿದ್ದ ಸದಣ್ಣ ಈಗ ಇರೋದನ್ನ ನೋಡ್ತಾ ಇದ್ರೆ ಮನ್ಸಿಗೆ ಬಹಳ ಬೇಜಾರಾಗತ್ತೆ. ಇರೋದೊಬ್ಳೇ ಮಗಳು, ಮದ್ವೆ ನಿಂತೋದ್ರೆ ಏನ್ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಪ್ಪ. ನಿನ್ನ ಮಗನಿಗೆ ಸ್ವಲ್ಪ ಕೋಪ ಜಾಸ್ತಿ. ಮಾತಾಡಿ ಸರಿ ಮಾಡೋಣ. ಬಾವ, ನಾವು ಅನ್ಕೊಂಡಿರೋದು ಇವ್ರಿಗಾರ್ಗೂ ಗೊತ್ತಿದ್ದಂಗಿಲ್ಲ. ನಾನ್ ಶುರು ಮಾಡ್ತೀನಿ. ತಪ್ಪೆಲ್ಲ ನಮ್ ಬಾವಂದೆ. ಸಾಫ್ಟ್ವೇರ್ ಹಳ್ಳಿ ಅಂದ್ರು ಅಂತ ಹಿಂದಿಂದೆ ಓಡಾಡಿದ್ರೆ ಅವ್ನು ಇಂಥ ಕೆಲಸ ಮಾಡಿದ್ದಾನೆ. ಆಗಿದ್ದೆಲ್ಲ ಆಗೋಯ್ತು. ಈಗ ಮದ್ವೆ ನಿಲ್ಸ್ಬಿಡಣ. ಸ್ವಲ್ಪ ಸುಮ್ನಿರೋ ತಿರುಪತಿ. ಈ ಮದ್ವೆ ಆಗಕ್ ಬಿಡಲ್ಲ. ಮದ್ವೆ ಆಗ್ಲಿಲ್ಲ ಅಂತ ಅಂದ್ರೇನು? ನೋಡು ತಿರುಪತಿ, ನೀನ್ ಆ ರೀತಿ ಮಾತಾಡೋದ್ ತಪ್ಪು. ಇಲ್ಲಿ ನೋಡು ಬಾಪು, ಮದುವೆ ಗಂಡೆ ಮದುವೆ ಬೇಡ ಅಂದ್ಮೇಲೆ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನಿಗಿಂತ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ನ ಹುಡುಕಿ ಮದುವೆ ಮಾಡಿಸ್ತೀನಿ. ಅದೇನೋ ನೀನು ಅನುಭವ ಸೂಪರ್ ಹಳ್ಳಿ ಅಂದ್ರನ ಹಿಂದೆಯಿಂದ ಕರ್ಕೊಂಡ್ ಬರ್ತೀನಿ. ಸಾಫ್ಟ್ವೇರ್ ಅಲ್ಲಿ ಮನೇಲಿ ಇದ್ದಾನಲ್ಲ, ಆಚೆಯಿಂದ ಯಾಕೆ? ಸುಮ್ನೆ ಇಲ್ಲಿ ನೋಡ್ರಪ್ಪ ದೊಡ್ಡವ್ರೆ, ಎಲ್ಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಸದಾ ನನಗ್ ಅಣ್ಣ, ಮಾನಸ ನನಗ್ ಮಗಳು, ರಾಮಣ್ಣ ನನಗ್ ಅಪ್ಪ. ಅದಕ್ಕೆ ಈ ಮದುವೆ ನಡಿಬೇಕು. ಏನಾದ್ರೂ ಆಗ್ಲಿ ಈ ಮದುವೆ ನಡಿಲೇಬೇಕು. ಹೌದು, ಮಾಡಿಸ್ಬೇಕು. ನಾವೀಗ ಮದ್ವೆ ಆಗಕ್ ಬಿಡಲ್ಲ. ನೀನ್ ಎದ್ದೇಳ್ ಬಾವ. ನಮ್ಗೆ ಈ ಸಂಬಂಧ ಬೇಡ, ಏನು ಬೇಡ. ನಡಿ ಬಾವ. ಅಯ್ಯೋ, ಈ ದುಬೈ ತಿರುಪತಿ ಅಂತೂ ಪೂರ್ತಿ ದುಬೈ ಬುದ್ಧಿನೇ ತೋರಿಸ್ತಾ ಇದ್ದಾನೆ. ಹೌದಣ್ಣ, ಸರಿ ಇಲ್ಲ. ಹೋಗ್ಬಿಟ್ಟಲ್ಲ. ನಾವು ಅವ್ರ ಮನೇಲೇ ಇದೀವಿ, ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ? ಅಯ್ಯೋ ದೇವ್ರೇ.